ಇದು ಹಿಜಾಬ್ ಅಥವಾ ಮಿನಿ ಸ್ಕರ್ಟ್ ಪ್ರಶ್ನೆಯೇ? ಇಲ್ಲ, ಇದು ಆಯ್ಕೆಯ ಹಕ್ಕು ಪ್ರಶ್ನೆ. ಹಿಜಾಬ್ ಅಥವಾ ಮಿನಿ ಸ್ಕರ್ಟ್ ಧರಿಸದಿರುವುದು ಎರಡೂ ವೈಯಕ್ತಿಕ ಆಯ್ಕೆಯಾಗಿರಬೇಕೇ ಅಥವಾ ಸಮಾಜ ರಾಜಕೀಯ ಒತ್ತಡದ ವಿಷಯವಾಗಿರಬೇಕೇ? ಇರಾನ್ನಲ್ಲಿ ಮಹಿಳೆಯರು ಹೋರಾಡುವುದು ಇವುಗಳ ವಿರುದ್ಧ. ಇವತ್ತು ಭಾರತೀಯ ಮುಸಲ್ಮಾನರು ಮಹಿಳೆಯರು ಅಂತಹ ನಾಯಕನಿಗಾಗಿ ಅಳುತ್ತಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕ ಆಯತೋಲ್ಲಾ ಖುಮೇನಿಯ ಹತ್ಯೆಯಾಗಿದೆ. ಮೊಹಮ್ಮದ್ ರೇಜಾ ಪಹಲವಿ ಆಡಳಿತದಲ್ಲಿ ಮಹಿಳೆಯರು ಕನಸು ಕಾಣುತ್ತಿದ್ದರು, ಕಾಲೇಜುಗಳಿಗೆ ಹೋಗುತ್ತಿದ್ದರು, ಹಾಡುಗಳು, ಸಿನಿಮಾ, ನಗೆ ಎಲ್ಲವೂ ಇತ್ತು. ಹಿಜಾಬ್ ಒಂದು ಆಯ್ಕೆ, ಮಿನಿ ಸ್ಕರ್ಟ್ ಒಂದು ಆಯ್ಕೆ, ಸ್ವಾತಂತ್ರ್ಯ ಸಾಮಾನ್ಯ ಜೀವನದ ಭಾಗ. 1979ರಲ್ಲಿ ಕ್ರಾಂತಿಯಾಯಿತು. ರುಹೋಲ್ಲಾ ಖುಮೇನಿ ಅಧಿಕಾರಕ್ಕೆ ಬಂದರು. ಧರ್ಮರಕ್ಷಣೆ ಎಂಬ ಘೋಷಣೆ. ಆದರೆ ಒಂದು ಪ್ರಶ್ನೆ ಯಾರೂ ಕೇಳಲಿಲ್ಲ. ಧರ್ಮರಕ್ಷಣೆ ಹೆಸರಿನಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಕಸಿದುಕೊಳ್ಳುವುದೇ? ಹಿಜಾಬ್ ಕಡ್ಡಾಯ, ಧರಿಸದಿದ್ದರೆ ಶಿಕ್ಷೆ. ಆದರೆ ಆಯತೋಲ್ಲಾ ಖುಮೇನಿ ಎಂಟ್ರಿಯಾದದ್ದೇ ತಕ್ಷಣವೇ ಎಲ್ಲವೂ ಬದಲಾಗಿರೋಯಿತು. ಅದಕ್ಕಾಗಿಯೇ ಕಾಯ್ದು ಕುಳಿತವರಂತೆ ಹೆಚ್ಚು ಕಡಿಮೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಧರ್ಮರಕ್ಷಣೆಗೆ ಬೀದಿಗಿಳಿದೇ ಬಿಟ್ಟಿದ್ದರು. ಸೆಫರ್ಗೆ ಅದರ ಬಿಸಿ ತಟ್ಟಿದ್ದು ಹೀಗೆ. ಎಂದಿನಂತೆ ಆವತ್ತೂ ಕೂಡ ಉದ್ಯಾನದಲ್ಲಿ ಕುಳಿತಿದ್ದಾಗ ಮಹಿಳೆ ಒಬ್ಬಳು ಬಂದದ್ದೇ ಏಕಾಏಕಿ ಸೆಫರ್ಲನ್ನು ಹಿಗ್ಗಾಮುಗ್ಗಾ ಝಾಡಿಸಲು ಶುರು ಮಾಡುತ್ತಾಳೆ. ನೀನು ಒಳ್ಳೆ ಮನೆಯವಳ, ಹಿಜಾಬ್ ಹಾಕದೆ ಹೇಗೆ ಬರುತ್ತೀಯಾ? ಅಷ್ಟೇ ಅಲ್ಲ, ಕೈ ಮಾಡುತ್ತಾಳೆ. ಹಿಜಾಬ್ ಹಾಕಿಕೊಳ್ಳುವುದು ಬಿಡುವುದು ನನ್ನಿಷ್ಟ ಎಂದವಳಿಗೆ ನೀನು ಒಳ್ಳೆ ತಂದೆ ತಾಯಿಗೆ ಹುಟ್ಟಿದವಳಲ್ಲ ಎಂದು ನೇರವಾಗಿ ಜರಿಯುತ್ತಾಳೆ. ಗಂಡ ಮನೆಯವರನ್ನು ಹೊರತುಪಡಿಸಿ ಮಿಕ್ಕ ಗಂಡಸರು ಹೆಂಗಸರನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಾರಾ? ಹಾಗಾದರೆ ನನ್ನ ಅಣ್ಣ, ನನ್ನ ತಮ್ಮ ನನ್ನನ್ನು ಕಾಮದೃಷ್ಟಿಯಿಂದ ನೋಡುತ್ತಾರಾ ಎನ್ನುವ ಲಾಜಿಕಲ್ ಪ್ರಶ್ನೆಗೆ ಉತ್ತರವಿರಲಿಲ್ಲ. ಆದರೆ ಹಿಜಾಬ್ ಹಾಕಿಕೊಳ್ಳದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಗಂಭೀರವಾಗಿಯೇ ಹೆದರಿಸುತ್ತಾಳೆ. ಖುಮೇನಿ ಅಧಿಕಾರ ಶುರುವಾಗುತ್ತಿದ್ದಂತೆಯೇ ಕಾನೂನು ಹಠಾತ್ತನೆ ಬದಲಾಗುತ್ತವೆ. 8 ತಿಂಗಳು ಉನ್ನತ ಪದವಿ ಓದಿದ ಸಫರ್ಗೆ ಮುಂದೆ ಓದಿ ಪದವಿ ಸಂಪೂರ್ಣ ಮಾಡಲು ಸಾಧ್ಯವಾಗುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಉನ್ನತ ಪದವಿ ಅವಶ್ಯಕವಿಲ್ಲ ಎಂದು ಕಾಲೇಜನ್ನೇ ಮುಚ್ಚಲಾಗುತ್ತದೆ. 6 ವರ್ಷದ ಮಕ್ಕಳು ಹಿಜಾಬ್ ಧರಿಸಲೇಬೇಕು ಎನ್ನುವ ಕಾನೂನು ಬರುತ್ತದೆ. ಅಲ್ಲಿಯವರೆಗೆ ಇದ್ದ ಹೆಣ್ಣುಮಕ್ಕಳ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗುತ್ತದೆ. ಸಾರ್ವಜನಿಕವಾಗಿ ಛಡಿಯೇಟಿನ ಶಿಕ್ಷೆಗಳು ಸಾಮಾನ್ಯ ದೃಶ್ಯವಾಗುತ್ತದೆ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಕಸಿದುಕೊಳ್ಳುವ ನಿಮ್ಮದು ಯಾವ ತರಹದ ಕ್ರಾಂತಿ ಎಂದು ಸೆಫರ್ ವಿರೋಧಿಸಲು ಪ್ರಯತ್ನಿಸಿದಾಗ ಇಡೀ ಕುಟುಂಬಕ್ಕೆ ಸಂಚಕಾರ ಬರುತ್ತದೆ. ಮುಂದೆ ತನ್ನ ಮಕ್ಕಳು ಗಂಡನ ಜೊತೆಗೆ ದೇಶವನ್ನೇ ಬಿಡಲು ಪ್ರಯತ್ನಿಸುತ್ತಾಳೆ. ಅದಕ್ಕಾಗಿ ಆಕೆ ಮಾಡುವ ಕಸರತ್ತು ತಂದೊಡ್ಡಿಕೊಳ್ಳುವ ಅಪಾಯ ದೊಡ್ಡದೆ. ಇನ್ನೆಂದೂ ಇರಾನ್ಗೆ ಕಾಲಿಡಲು ಸಾಧ್ಯವೇ ಇಲ್ಲ ಎಂಬುದು ಗೊತ್ತಿದ್ದರೂ ಸ್ವಾತಂತ್ರ್ಯ ಇರದ ಕಡೆಗೆ ಬದುಕುವುದು ಸಾಧ್ಯವಿಲ್ಲ ಎಂಬುದು ಆಕೆಯ ವಾದ. ಇದು ಜಾಕ್ಲೀನ್ ಸೆಫರ್ ಬರೆದ ಫ್ರಮ್ ಮಿನಿ ಸ್ಕರ್ಟ್ ಟು ಹಿಜಾಬ್ ಆತ್ಮಕಥನಾಕದ ತಿರುಳು. ಶಾ ಆಡಳಿತದಿಂದ ಖುಮೇನಿ ಆಡಳಿತಕ್ಕೆ ಬರುವ ದೇಶ ಇದ್ದಕ್ಕಿದ್ದಂತೆ ಶತಮಾನಗಳಷ್ಟು ಹಿಂದಕ್ಕೆ ಸಾಗಿಬಿಡುತ್ತದೆ. ಮನೋರಂಜನೆ, ಸಿನಿಮಾ, ಹಾಡುಗಳನ್ನು ನಿಷೇಧಿಸಲಾಗುತ್ತದೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಚ್ಯುತಿ ಬರುತ್ತದೆ. ವಿರೋಧಿಸ ಹೊರಟ ಸೆಫರ್ಗೆ ಪ್ರಾಣಕ್ಕೆ ಅಪಾಯ ಬಂದೊದಗುತ್ತದೆ. ಧರ್ಮದ ಹೆಸರಿನಲ್ಲಿ ಮಹಿಳೆಯರ ಕನಸುಗಳನ್ನು ಕೊಲ್ಲುವವರು ಕ್ರಾಂತಿಕಾರಿಗಳಲ್ಲ, ನಿಯಂತ್ರಣಕಾರಿಗಳು. ಒಬ್ಬ ಮಹಿಳೆ ಏನು ಧರಿಸಬೇಕು ಅಂತ ಕಾನೂನು ಹೇಳುವ ದಿನವೇ ಆ ದೇಶದ ಸ್ವಾತಂತ್ರ್ಯ ಸತ್ತ ದಿನ. ಭಾರತದಲ್ಲಿ ನಿಮಗೆ ಇದೇ ಅದೃಷ್ಟ. ಪದವಿ, ಸ್ವಾತಂತ್ರ್ಯ, ಎಲ್ಲಿ ಹೇಗೆ ಬಟ್ಟೆ ಧರಿಸಬೇಕು ಎನ್ನುವ ಹಕ್ಕು. ಅದನ್ನು ಗುರುತಿಸಿ ಪ್ರೀತಿ, ಗೌರವ ಮತ್ತು ಹಕ್ಕುಗಳಿಗಾಗಿ ನಿಲ್ಲಲು ಕಲಿಯಿರಿ. ಭಾರತೀಯ ಮಹಿಳೆಯರೇ, ನೀವು ಅಳುತ್ತಿದ್ದೀರಾ ಖುಮೇನಿ ಬಗ್ಗೆ? ಒಮ್ಮೆ ಯೋಚಿಸಿ. ಅಲಿ ಖಮೇನಿ ಅಧಿಕಾರಕ್ಕೆ ಬಂದಾಗ ಇರಾನ್ ದೇಶದಲ್ಲಿ ಏನು ನಡೆಯಿತು? ಒಬ್ಬ ಮಹಿಳೆ ಹಿಜಾಬ್ ಹಾಕದೇಕ್ಕಾಗಿ ಬಂಧನ, ಶಿಕ್ಷೆ, ಭಯ. ಇದು ಭಕ್ತಿಯೇ ಅಥವಾ ಬಲವಂತವೇ? ನೀವು ಇಲ್ಲಿ ಅಳುತ್ತಿರುವುದು ಒಬ್ಬ ನಾಯಕನಿಗಾಗಿ, ಆದರೆ ಅಲ್ಲಿ ಮಹಿಳೆಯರು ಅಳುತ್ತಿರುವುದು ತಮ್ಮ ಸ್ವಾತಂತ್ರ್ಯಕ್ಕಾಗಿ. ಅವಳು ಹಿಜಾಬ್ ತೆಗೆದಾಗ ಅದು ಧರ್ಮ ವಿರೋಧವಲ್ಲ, ಅದು ಘೋಷಣೆ. ನನ್ನ ದೇಹ, ನನ್ನ ಆಯ್ಕೆ. ಇಲ್ಲಿ ಹಿಜಾಬ್ ಧರಿಸುವುದು ಆಯ್ಕೆ, ಅಲ್ಲಿ ಧರಿಸದಿರುವುದು ಅಪರಾಧ. ಇದು ವ್ಯತ್ಯಾಸ. ಒಬ್ಬ ಮಹಿಳೆ ತನ್ನ ಕೂದಲು ತೋರಿಸಿದಕ್ಕಾಗಿ ಸರ್ಕಾರ ನಡುಗುತ್ತಿದೆಯಾದರೆ ಅದು ಬಲಿಷ್ಠ ಆಡಳಿತವಲ್ಲ, ಅದು ಭಯಪಡುವ ಆಡಳಿತ. ಭಾರತೀಯ ಮಹಿಳೆಯರೇ, ನೀವು ನಿಜವಾಗಲೂ ಮಹಿಳಾ ಹಕ್ಕುಗಳ ಪರವಾಗಿದ್ದರೆ ಆಯ್ಕೆಯ ಪರವಾಗಿರಿ, ಬಲವಂತದ ಪರವಾಗಬೇಡಿ. ಹಿಜಾಬ್ ಧರಿಸುವ ಹಕ್ಕಿದ್ದರೆ ಹಿಜಾಬ್ ಧರಿಸದ ಹಕ್ಕು ಇರಬೇಕು. ಅದೇ ನಿಜವಾದ ಸ್ವಾತಂತ್ರ್ಯ. ಒಬ್ಬ ಮಹಿಳೆ ಅಳುತ್ತಿದ್ದಾಳೆ ಎಂದರೆ ಅವಳ ಮಾತು ಕೇಳಿ. ಒಬ್ಬ ಮಹಿಳೆ ಬೀದಿಗಿಳಿದಿದ್ದಾಳೆ ಎಂದರೆ ಅವಳ ಭಯ ಮುಗಿದಿದೆ ಎಂದೇ ಅರ್ಥ. ಕೇಸರಿ ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನೆಲ್ನ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.